ಕ್ಯಾಮ್ರಾ ಆನ್ ಮಾಡ್ಕೊ ಹಂಗೆ ಅಲ್ಲೇ ಇರ. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನಾವು ಐ ಕರಾಟೆ ಟೀಮ್ ಅಂತ ನಮ್ದು ಕರಾಟೆ ಕ್ಲಾಸ್ ಇದೆ. ನಾವು ಕರಾಟೆ ಸ್ಟೂಡೆಂಟ್ ಇವರು, ನಾವು ಕರಾಟೆ ಕೋಚ್. ಆಕ್ಚುಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಪ್ರತಿ ಸಂಡೇ ಕ್ಲಾಸ್ ಮುಗಿದ್ಮೇಲೆ ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತಿದೀವಿ. ಯಾವ ತರ ಅಂದ್ರೆ ಈಗ ಟಿವಿನಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತಿದ್ದೀರಾ, ಹಾರ್ಟ್ ಅಟ್ಯಾಕ್ ಇಂದ ಬಹಳ ತೋರಿಸ್ತಿದಾರೆ ಸರ್. ಈಗ ಈ ತರ ಸಿಚುವೇಶನ್ ನಲ್ಲಿ ಪಾರ್ಕ್ ನಲ್ಲಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಾರ್ಟ್ ಬಂದು ಇಮಿಡಿಯೇಟ್ಲಿ ಬಿದ್ಬಿಟ್ರೆ, ಈ ಜಾಗ ನಾನು ನಿಂತಿದ್ದೀನಿ, ಬಿದ್ಬಿಟ್ರೆ ಪಬ್ಲಿಕ್ ರಿಯಾಕ್ಷನ್ ಯಾವ ತರ ಇರುತ್ತೆ, ಅವ್ರ ರೆಸ್ಪಾನ್ಸ್ ಯಾವ ತರ ಮಾಡ್ತಾರೆ. ಇಮಿಡಿಯೇಟ್ಲಿ ಕೆಲವರು ಸುಮ್ಮನೆ ಇಟ್ಕೊಂಡ್ಬಿಡ್ತಾರೆ, ಕೆಲವರು ಮುಟ್ಬಾರ್ದು. ಆ 5 ನಿಮಿಷದಲ್ಲಿ ಆ ಪರ್ಸನ್ ಇಂದ ಜೀವ ಉಳಿಯೋ ಚಾನ್ಸಸ್ ಇರುತ್ತೆ. ಹೌದಾ ಸರ್? ಆ ಟೈಮ್ ನಲ್ಲಿ ನೀವ್ ಏನ್ ಮಾಡ್ತೀರಾ ಸರ್? ಆಂಬುಲೆನ್ಸ್ ಕಾಲ್ ಮಾಡ್ತೀನಿ. ಫಸ್ಟ್ ಅದು ಅಕ್ಕಪಕ್ಕ ಡಾಕ್ಟರ್ ಇದ್ರು ಅವ್ರ ಹುಡುಕಿ ಫಸ್ಟ್ ಬಂದು ನೋಡ್ರಿ ಅಂತೀವಿ. ಕರೆಕ್ಟ್ ಅಲ್ಲ? ಎಸ್ ಸರ್, ಅದು ಫಸ್ಟ್ ಆಂಬುಲೆನ್ಸ್ ಫಸ್ಟ್, ಇಲ್ಲಾಂದ್ರೆ ಅಕ್ಕಪಕ್ಕ ಡಾಕ್ಟರ್ ಇದ್ರು ಫಸ್ಟ್ ಬಂದು ನೋಡ್ರಿ. ಗುಡ್ ಐಡಿಯಾ ಸರ್. ಆಮೇಲೆ ಸರ್ ಆ ಟೈಮ್ ನಲ್ಲಿ ನೀವು ಇದ್ರೆ ಏನ್ ಮಾಡ್ತೀರಾ ಸರ್? ಸೇಮ್ ಸರ್, ಅದನ್ನೇ ಮಾಡ್ತೀವಿ. ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ. ಕೆಲವ್ರು ಅಂದ್ರು ಟ್ಯಾಬ್ಲೆಟ್ಸ್ ಬರ್ತದ, ಟ್ಯಾಬ್ಲೆಟ್ಸ್ ನೀವು ಹಿಡ್ಕೊಳ್ರಿ, ನೀವು ಟ್ಯಾಬ್ಲೆಟ್ಸ್ ಎಲ್ಲರ ಹತ್ರ ಎಲ್ಲ ಇದು ನೀವ್ ಹೇಳಿದ್ದು ಗುಡ್ ಐಡಿಯಾ ಸರ್. ಆಮೇಲೆ ಇನ್ನೊಂದ್ ನಾವು ಪ್ರೋಗ್ರಾಮ್ ಮಾಡಿದ್ವಿ, ಪ್ರಾಕ್ಟಿಕಲ್ ತೋರಿಸಿದೀವಿ ಪಾರ್ಕ್ ನಲ್ಲಿ. ಈಗ ನನಗೆ ಎಕ್ಸಾಂಪಲ್, ನನಗೆ ಹಾರ್ಟ್ ಬಂದು ನಾನು ಬಿದ್ದಿರ್ತೀನಿ, ಜನ ಎದ್ ಬಂದು ಓಡ್ ಬಂದು ನನ್ ಮುಖ ಒರೆಸಿದ್ದಾರೆ. ಆಮೇಲೆ ಇಮಿಡಿಯೇಟ್ಲಿ ಇದು ಆಂಬುಲೆನ್ಸ್ ಫೋನ್ ಮಾಡ್ರಿ ಅಂತಾರೆ. ಇದು ಒಳ್ಳೇದಲ್ಲ ಸರ್ ಇದು. ಇದು ನಾವು ಪ್ರೋಗ್ರಾಮ್ ಈ ತರ ಮಾಡ್ತಿದೀವಲ್ಲ, ಇದರಿಂದ ಏನಾದ್ರು ಯೂಸ್ ಆಗ್ಬೋದಾ ಸರ್? ಖಂಡಿತ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ನೋಡೋದವರಿಗಾದ್ರೂ ಐಡಿಯಾ ಬರುತ್ತೆ ಏನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ಅಂತ. ಒಂದ್ 10-50 ಜನಕ್ಕೆ ಅವಾಗ ತಲೆ ಯೋಚನೆ ಬರುತ್ತೆ. ಈ ತರ ಈ ಕುಂದೋಡಕೆರೆಯಲ್ಲಿ ಬಹಳ ಸರಿ ಈ ತರ ಎಲ್ಲ ಆಗಿದೆ. ಅಲ್ಲಿ ಇರೋರು ಏನ್ ರೆಗ್ಯುಲರ್ ವಾಕ್ ಮಾಡ್ತಿರ್ತಾರಲ್ಲ, ಅವರೆಲ್ಲ ಈ ತರ ಮಾಡಿರೋದನ್ನ ನಾನು ನೋಡಿದೀನಿ. ಈ ಒಂದು ಬಿದ್ದಿರಾಗ ಕೈ ಮುರ್ಕೊಂಡಿರೋದಾಗ ಕೆಳಗೆ ಜಲ್ದಿ ಗಾಡಿ ತಗೊಂಡ್ಬಂದ್ ಕರ್ಕೊಂಡು ಹೋಗಿರೋದು ಉಂಟು, ಕಣ್ಣಾರೆ ನೋಡಿದೀನಿ. ಕೆರೆ ವಾಕಿಂಗ್ ಸ್ಪಾಟ್ ಅಲ್ಲಿ ವಾಕಿಂಗ್ ಫಾರಂ ನವ್ರು ಮಾಡಿರೋದು ನೋಡಿದೀನಿ. ಬಟ್ ನೀವ್ ಈ ತರ ಮಾಡ್ತಿರೋದು ಅವೇರ್ನೆಸ್ ಬಹಳ ಚೆನ್ನಾಗಿದೆ, ಮಾಡ್ಬೇಕು. ಥ್ಯಾಂಕ್ ಯು. ಓಕೆ ಸರ್, ನಿಮ್ದು ಹೆಸರು ಸರ್? ಸರ್ ಪ್ರವೀಣ್ ಅಂತ. ಸರ್ ಸರ್ ನೀವೆಲ್ಲ ಅದೇ ಮಾಡ್ತಿರಲ್ಲ ಸರ್? ಸೇಮ್ ಸರ್. ಓಕೆ ಸರ್, ಯಾಕಂದ್ರೆ ನಾವು ಕೇಳ್ಬೇಕಲ್ಲ ಸರ್, ಎಲ್ಲರದು ಒಪಿನಿಯನ್ ಬೇಕು. ತುಂಬಾ ಖುಷಿ ಆಯ್ತು ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಮ್ ಕಡೆಯಿಂದ ಇದೆ ಐ ಕರಾಟೆ ಸರ್. ಇಲ್ಲಿ ದೇವರಿಗೆ ಕೊಟ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಮಕ್ಕಳ ಕಡೆಯಿಂದ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಡಾಕ್ಟರ್ ಇದಾನೆ, ರೆಗ್ಯುಲರ್ ಬರೋದೇ ಇಲ್ಲ. ನಾವು ಈಗ ಬಿಡ್ತೀವಿ ಅಂತ ಗೊತ್ತಿದ್ರು ಬರೋದಿಲ್ಲ. ಏನ್ ಮಾಡ್ಬೇಕು? ಡಾಕ್ಟರ್ ಬರ್ತಾರ ಅದಿಲ್ಲ ಸರ್, ಕಾಮಿಡಿ ಸರ್, ಅದ್ ಬಂದೇ ಬರ್ತಾರ ಸರ್. ಅವ್ರು ಹಂಗ್ ಬಿಡಲ್ಲ. ಅಮೃತ ಕೊಡಂಗ ಸರ್. ಅಮ್ಮ ಇದು ಥ್ಯಾಂಕ್ ಯು ವೆರಿ ಮಚ್ ಸರ್. ಅದು ನಮ್ದು ಐ ಕರಾಟೆ ಟೀಮ್ ಸರ್. ಅದು ನಮ್ ಕರಾಟೆ ಕ್ಲಾಸ್ ಇಂದು ಬ್ಯಾನರ್. ಅದು ಈ ಕಡೆ ನಮ್ದು ಸ್ಪೋರ್ಟ್ಸ್ ಡಿ ಹಬ್ ಅಂತ ಯೂಟ್ಯೂಬ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ನಲ್ಲಿ ಬಹಳ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಸರ್ ನಾನು. ಸ್ಪೋರ್ಟ್ಸ್ ಡಿ ಹಬ್ ಅಂತ ನೀವು ಚೆಕ್ ಮಾಡ್ರಿ. ಪ್ರತಿ ಒಂದು ವಿಡಿಯೋಸ್ ಹೆಲ್ತ್ ಅಷ್ಟೇ, ಹೆಲ್ತ್ ಫಿಟ್ನೆಸ್. ಆಮೇಲೆ 40 ಅಬೌವ್ 50 ಅಬೌವ್ ಅವರಿಗೆಲ್ಲ ಆಪಲ್ ಇನ್ ಗೇಮ್ ಎಲ್ಲ ಮಾಡಿದೀನಿ ನಾನು. ಆಮೇಲೆ ಇದು ಮಾಗ್ನೂರ್ ಯಾವ್ದದ ಗಂಗೂಬಾಯಿ ಹಾನ್ಗಲ್ ಪಾರ್ಕ್ ನಲ್ಲಿ ಕೆಲವರು ಆಫೀಷಿಯಲ್ಸಿಗೂ ಮಾಡಿದೀನಿ, ಆಫೀಸರ್ಗಳಿಗೂ ಮಾಡಿದೀನಿ. ಅವರಿಗೆ ಈ ಬಾರಿಂಗ್ ರೋಪ್ ತಿರುಗಿಸೋದು ಗೇಮ್ ಮಾಡ್ತೀನಿ. ಯಾಕಂದ್ರೆ ಹೆಲ್ತಿ ಇದಾರ ಇಲ್ಲೋ ಚೆಕ್ ಮಾಡೋದು ನೀವು. ಅದ್ರಲ್ಲಿ ನನ್ನ ಸ್ಪೋರ್ಟ್ಸ್ ಆಪ್ ನಲ್ಲಿ ಪ್ರತಿಯೊಂದು ವಿಡಿಯೋ ಇದೆ ಸರ್. ನೀವು ಅಕಸ್ಮಾತ್ ನಂದು ಚಾನಲ್ ನಂಗೆ ಬಂದ್ರೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಸರ್. ಇದರಿಂದ ನಿಮ್ ಸಪೋರ್ಟ್ ಇಂದ 4 ಜನಕ್ಕೆ ಸ್ವಲ್ಪ ಒಳ್ಳೇದಾಗ್ಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಸರ್. ಬರಪ್ಪ.